ಥೇಟ್ ಉಪೇಂದ್ರ ರೀತಿ ಕಣ್ಣುಗುಡ್ಡೆ ಅಲುಗಾಡಿಸಿ ಚಾಮಕ್ ಕೊಟ್ಟ ಗಣೇಶ್ ವಿಡಿಯೋ ವೈರಲ್. ರಿಯಲ್ ಸ್ಟಾರ್ ಉಪೇಂದ್ರ ಅವರ ವಿಭಿನ್ನ ಮ್ಯಾನರಿಸಂ ಸ್ಟೈಲ್ ಬಗ್ಗೆ ಬಿಡಿಸಿ ಹೇಳುವುದು ಬೇಕಿಲ್ಲ. ಇನ್ನು ಒಪ್ಪಿ ತಮ್ಮ ಕಣ್ಣುಗುಡ್ಡಿಯನ್ನ ಅತ್ಯಂತ ವೇಗವಾಗಿ ಆಡಿಸುವುದನ್ನು ನಾವು ನೋಡಿದ್ದೇವೆ. ಸಾಕಷ್ಟು ಸಿನಿಮಾಗಳಲ್ಲಿ ಇದನ್ನು ಅವರು ಮ್ಯಾನರಿಸಂ ಆಗಿ ಬಳಸಿಕೊಂಡಿದ್ದಾರೆ. ಸಾಕಷ್ಟು ಜನ ಹೀಗೆ ಮಾಡಲು ಟ್ರೈ ಮಾಡಿರುವುದು ಇದೆ. ಆದ್ರೆ ಇದು ಮ್ಯಾನ್ಯುಫ್ಯಾಕ್ಚರ್ ಡಿಫೆಕ್ಟ್, ಯಾರೂ ಕೂಡ ಟ್ರೈ ಮಾಡಬೇಡಿ ಎಂದು ಉಪೇಂದ್ರ ಹೇಳಿದ್ದಾರೆ. ಅಷ್ಟು ಸುಲಭವಾಗಿ ಎಲ್ಲರೂ ಹೀಗೆ ಕಣ್ಣುಗುಡ್ಡೆ ಅಲುಗಾಡಿಸಲು ಸಾಧ್ಯವಿಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಉಪ್ಪಿ ಸ್ವತಃ ಈ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ರಿಯಲ್ ಸ್ಟಾರ್ ರೀತಿ ಗೋಲ್ಡನ್ ಸ್ಟಾರ್ ಕಣ್ಣುಗುಡ್ಡೆ ಅಲುಗಾಡಿಸಿ ಅಚ್ಚರಿ ಮೂಡಿಸಿದ್ದಾರೆ. ನಟ ಗಣೇಶ್ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಎನ್ನುವುದು ಗೊತ್ತಾಗಿದೆ. ಚಿತ್ರರಂಗಕ್ಕೆ ಬರುವ ಮುನ್ನ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಮಾಡ್ತಾ ಮಿಮಿಕ್ರಿ ಮಾಡುವ ಮೂಲಕ ಜನರನ್ನ ರಂಜಿಸ್ತಾ ಇದ್ರು ಗಣೇಶ್. ಇವತ್ತಿಗೂ ಅದನ್ನೆಲ್ಲ ಗಣಿ ಮರ್ತಿಲ್ಲ. ಇತ್ತೀಚೆಗೆ ಉಪೇಂದ್ರ ಮಗಳ ಹುಟ್ಟು ಹಬ್ಬದ ಪಾರ್ಟಿಯಲ್ಲಿ ಗಣೇಶ್ ಭಾಗಿಯಾಗಿದ್ರು. ವೇದಿಕೆ ಮೇಲೆ ಉಪೇಂದ್ರ ಎದುರು ಗಣಿ ಕಣ್ಣುಗುಡ್ಡೆ ಅಲುಗಾಡಿಸಿ ಗಮನ ಸೆಳೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗ್ತಿದೆ. ಗಣಿ ಪ್ರಯತ್ನ ನೋಡಿ ರಿಯಲ್ ಸ್ಟಾರ್ ಕೂಡ ಶಾಕ್ ಆಗಿದ್ದಾರೆ. ಇತ್ತೀಚೆಗೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ದಂಪತಿ ಮುದ್ದಿನ ಮಗಳು ಐಶ್ವರ್ಯ 21ನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ರು. ಆ ಪಾರ್ಟಿಯಲ್ಲಿ ಚಿತ್ರರಂಗದ ತಾರಿಯರು, ಉಪ್ಪಿ ಆಪ್ತರು ಭಾಗಿಯಾಗಿದ್ರು. ಮೊದಲಿನಿಂದಲೂ ಗಣೇಶ್ ಹಾಗೂ ಉಪೇಂದ್ರ ಕುಟುಂಬಗಳ ನಡುವೆ ಆತ್ಮೀಯ ಒಡನಾಟವಿದೆ. ಇಬ್ಬರ ಮನೆಗಳಲ್ಲಿ ನಡೆಯುವ ಪಾರ್ಟಿಗಳು ಒಟ್ಟಿಗೆ ಭಾಗವಹಿಸುತ್ತಾರೆ. ಇನ್ನು ಉಪ್ಪಿ ಮಗಳು ಐಶ್ವರ್ಯ ಹುಟ್ಟು ಹಬ್ಬ ಆಚರಣೆ ಬಹಳ ಕಲರ್ಫುಲ್ ಆಗಿತ್ತು. ಬಣ್ಣ ಬಣ್ಣದ ಲೈಟ್ಸ್, ಬಲೂನ್, ಕೇಕ್ ಎಲ್ಲವೂ ಇತ್ತು. ಪಾರ್ಟಿಯಲ್ಲಿ ಡಿಜೆ ಹಾಕಿ ಎಲ್ಲರೂ ಭರ್ಜರಿ ಸ್ಟೆಪ್ ಹಾಕಿ ಕುಣಿದು ಕುಪ್ಪಳಿಸಿದ್ರು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹಾಡಿಗೆ ಗಣೇಶ್ ಡ್ಯಾನ್ಸ್ ಮಾಡಿದ್ದಾರೆ. ಥೇಟ್ ಉಪೇಂದ್ರ ರೀತಿ ಕಣ್ಣುಗುಡ್ಡೆ ಅಲುಗಾಡಿಸಿ ಮೋಡಿ ಮಾಡಿದ್ದಾರೆ. ಆಗ ಪಕ್ಕದಲ್ಲೇ ಉಪೇಂದ್ರ ಕೂಡ ಇದ್ರು. ಅಂದ ಹಾಗೆ ನಿನ್ಸ್ಟಾನ್ಸ್ಗಮ್ ಎಂಬ ಕಣ್ಣಿನ ಸಮಸ್ಯೆ ಇರುವವರಿಗೆ ಕಣ್ಣುಗುಡ್ಡೆ ಹೀಗೆ ಅಲುಗಾಡುತ್ತದೆ. ಉಪೇಂದ್ರ ಇದನ್ನ ಆಗಾಗ್ಗೆ ಸಿನಿಮಾಗಳಲ್ಲಿಯೂ ಕೂಡ ಬಳಸಿಕೊಳ್ತಾರೆ. ಕೊಂಚ ಅಭ್ಯಾಸ ಮಾಡಿದ್ರೆ ಹೀಗೆ ಕಣ್ಣು ಅಲುಗಾಡಿಸಬಹುದು. ಅದೇ ರೀತಿ ಗಣೇಶ್ ಅಭ್ಯಾಸ ಮಾಡಿ ಹೀಗೆ ಉಪೇಂದ್ರ ಮುಂದೆ ಅವರ ಸಿಗ್ನೇಚರ್ ಸ್ಟೈಲ್ ಮಾಡಿ ತೋರಿಸಿದ್ದಾರೆ. ಗಣೇಶ್ ಹಾಗೂ ಉಪೇಂದ್ರ ತಮ್ಮದೇ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. 45 ಸಿನಿಮಾ ಮೂಲಕ ಉಪೇಂದ್ರ ಕೊನೆಯದಾಗಿ ಪ್ರೇಕ್ಷಕರ ಮುಂದೆ ಬಂದಿದ್ರು. ಅದಕ್ಕೂ ಮುನ್ನ UI ಸಿನಿಮಾ ನಿರ್ದೇಶಿಸಿ ನಟಿಸಿದ್ರು. ಶೀಘ್ರದಲ್ಲೇ ಭಾರ್ಗವ ಎಂಬ ಸಿನಿಮಾ ಮೂಲಕ ಪ್ರೇಕ್ಷಕರನ್ನ ರಂಜಿಸಲು ಸಜ್ಜಾಗಿದ್ದಾರೆ. ಇನ್ನು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಳಿಕ ಗಣೇಶ್ ನಟಿಸಿದ ಯಾವುದೇ ಸಿನಿಮಾ ಬಿಡುಗಡೆ ಆಗಿಲ್ಲ. ಪಿನಾಕ, ಯುವರ್ಸ್ ಸಿನ್ಸಿಯರ್ಲಿ ರಾಮ್, ತಮ್ಮ ಸುಖಾಗಮನ ಬಯಸುವ ಹಾಗೂ ಬೃಂದಾ ವಿಹಾರಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಉಪೇಂದ್ರ ಮಕ್ಕಳು ಕೂಡ ಸಿನಿಮಾ ರಂಗದತ್ತ ಮುಖ ಮಾಡಿದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಕೂಡ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ದೇವಕಿ ಎಂಬ ಚಿತ್ರದಲ್ಲಿ ಮಗಳು ಐಶ್ವರ್ಯ ಬಾಲನಟಿಯಾಗಿ ಬಣ್ಣ ಹಚ್ಚಿದ್ಲು. ಇನ್ನು ಮಗ ಆಯುಷ್ ನಟನೆಯ ಚೊಚ್ಚಲ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ.